ಇವಾಗೆಲ್ಲ ಲವರ್ಸು ಫೋನ್ ಮಾಡಲಿಲ್ಲ ಅಂತ ಅಂದ್ರೆ ಶುರು ಮಾಡ್ಬಿಡ್ತಾರೆ, ನನ್ನ ಮರ್ತೋಗ್ಬಿಟ್ಯಾ ನೀನು, ಏನ್ ಕತೆ, ಬದಲಾಗಿದ್ಯಾ, ಈ ತರದ್ದೆಲ್ಲ ಬರುತ್ತೆ. ಈ ತರದ್ ಯಾವ ಕನ್ವರ್ಸೇಷನ್ ಆಗಿಲ್ವಾ ನಿಮ್ಮ ಮಧ್ಯೆ? ಇಲ್ಲ ನಮ್ಮ ಮಧ್ಯೆ. ಇದು ನಾನು ಹೇಳೋದು ತುಂಬ ಎಕ್ಸಾಜರೇಷನ್ ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ಆಗೆಲ್ಲ ನಮಗೆ ಜಗಳ ಆಡೋದಕ್ಕೆ ಇರಲೇ ಇಲ್ಲ ಆಪ್ಷನ್. ಯಾಕಂದರೆ ಅವ್ನು ಆ ಊರು ನಾ ಈ ಊರು, ಮಾತು ಬಿಟ್ಟರೆ ಏನು ಬಂತು. ಬಟ್ ಫೋನಲ್ಲಾದ್ರೂ ಫೋನಲ್ಲೂ ಇಲ್ಲ ನಮ್ಗೆ ಗಲಾಟೆ ಇಲ್ಲ. ಅವ್ನಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂದ್ಬಿಟ್ಟು. ಸೂಪರ್ ಆಯಿತಾ. ಈ ರೀತಿ ಕಾಲೇಜ್ ಲೈಫಲ್ಲಿ ಕೆಲಸ ಮಾಡದೇ ಇದ್ರೂ ನಾನು ಅಷ್ಟು ಬ್ಯುಸಿ ಇರ್ತಾ ಇದ್ದೆ, ಫುಲ್ ಟೈಮ್ ಬ್ಯುಸಿ ಇದ್ದೆ ನಾನು. ಸೊ ಹಾಗಾಗಿ ನೀನು ನಂಗೆ ಫೋನ್ ಮಾಡಬೇಕು, ನೀನು ಮಾತಾಡಬೇಕು, ಅದೆಲ್ಲ ಒಂದು ಯಾವ ರಿಸ್ಟ್ರಿಕ್ಷನ್ಸು ನಮ್ಮಿಬ್ಬರ ಮಧ್ಯೆ ಇರಲಿಲ್ಲ. ಅದೇ ಹೇಳ್ತಾ ಇರೋದು, ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ನೀವು ಒಬ್ಬರನ್ನ ಇಷ್ಟಪಟ್ಟರೆ ಅವರಿಂದ ಎಷ್ಟು ನಮಗೆ ಈಸಿ ಆಗಿಬಿಡುತ್ತೆ ಲೈಫು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ. ನಿಮ್ಗೆ ಪುಟಾಣಿ ಮಗಳಿದ್ದಾಳೆ, 4 ವರ್ಷ ಅನ್ಸುತ್ತೆ. 5 ಈಗ 5 ಏಪ್ರಿಲ್ 9. ಕಾವೇರಿ ಸೀರಿಯಲ್ ನೋಡ್ತಾ ಇದ್ರಾ? ಕಾವೇರಿ ನೋಡಿ ಏನಾದ್ರು ಹೇಳ್ತಿದ್ರಾ ಅಂತ? ನನ್ನ ಮಗಳಿಗೆ ತುಂಬ ಅದು ನನ್ನ ಕಾವೇರಿ ಪಾತ್ರ ಶುರು ಆದಾಗಲೇ ಅವಳಿಗೆ 2.5 ವರ್ಷ ಆಗಿತ್ತು. ಸೊ ಆವಾಗಲಿಂದನೇ ಅದು ತಲೆಯಲ್ಲಿ ಹಾಕ್ಕೊಳ್ತಾ ಬಂದೆ, ಅದು ಅಮ್ಮ ಅಲ್ಲ, ಅದು ಕಾವೇರಿ ಸುಷ್ಮಾ ಅಮ್ಮ ಬೇರೆ, ಕಾವೇರಿ ಬೇರೆ. ಸೊ ಕಾವೇರಿ ಆಂಟಿ ಏನೇನೋ ಮಾಡ್ತಾ ಇರ್ತಾರೆ, ಅದೆಲ್ಲ ಸೀರಿಯಲಲ್ಲಿ ಮಾತ್ರ, ಅದೆಲ್ಲ ನಿಜ ಅಲ್ಲ ಅಂತ ಅವಳ ತಲೆಯಲ್ಲಿ ನಾನು ಹೇಳ್ತಾ ಬಂದಿದ್ದಕ್ಕೆ ಅವಳು ಅದನ್ನು ಯಾವತ್ತೂ ಇನ್ನೊಂದು ಥರ ನೋಡಲೇ ಇಲ್ಲ ಆ ಪಾತ್ರನ.